ಸ್ನೇಹಿತರೆ, ಈ ದಿನ ಭಗವಾನ್ ಬುದ್ಧನ ಜಾತಕವನ್ನು ಸ್ವಲ್ಪ ನೋಡೋಣ. ರಾಜನಾಗಿ, ಚಕ್ರವರ್ತಿಯಾಗಿ, ಸಾರ್ವಭೌಮನಾಗಿ ಬದುಕುವ ಎಲ್ಲ ಅವಕಾಶಗಳಿದ್ದಂಥ ವ್ಯಕ್ತಿ ಭಿಕ್ಕುವಾಗಿ ಬದುಕ್ತಾನೆ. ಆದರೆ ಭಗವಾನ್ ಪದವಿಗೆ ಏರ್ತಾರೆ. ವಿಷ್ಣುವಿನ ದಶಾವತಾರಗಳ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೀತಾರೆ. ಏಷ್ಯಾದ ಬೆಳಕು ಅಂತ ಹೆಸರುವಾಸಿಯಾಗ್ತಾರೆ. ಸಿದ್ಧಾರ್ಥ ಗೌತಮ ಬುದ್ಧನಾಗ್ತಾನೆ. ಸೊ ಗೌತಮನಿಂದ ಉತ್ಪನ್ನವಾದಂತಹ ಈ ಯೋಗ ಹೇಗೆ ಆತನನ್ನು ಬುದ್ಧನಾಗಿಸಿತು, ಆತನ ಜಾತಕದಲ್ಲಿರ್ತಕ್ಕಂತಹ ಮಹಾಮಹಿಮ ಯೋಗಗಳು ಏನು, ಹೇಗೆ ಒಬ್ಬ ವ್ಯಕ್ತಿಯ ಜಾತಕ ಆತನ ಬದುಕನ್ನು ರೆಪ್ರೆಸೆಂಟ್ ಮಾಡ್ತದೆ ಅನ್ನೋದನ್ನು ಈ ದಿನ ಸ್ವಲ್ಪ ನೋಡೋಣ. ಮುಖ್ಯವಾಗಿ ನೋಡಿ, ಕರ್ಕ ಲಗ್ನದಲ್ಲಿ ಹುಟ್ಟಿದಂತಹ ವ್ಯಕ್ತಿಯ ಜಾತಕ ಇದು. ಭಗವಾನ್ ಬುದ್ಧ ಹುಟ್ಟಿರೋದು ಕರ್ಕ ಲಗ್ನದಲ್ಲಿ. ಲಗ್ನಾಧಿಪತಿ ಚತುರ್ಥದಲ್ಲಿ ಇದ್ದಾರೆ. ನಾನು ಈ ಹಿಂದೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಲಗ್ನಾಧಿಪತಿ ಚತುರ್ಥದಲ್ಲಿ ಅಥವಾ ಚತುರ್ಥಾಧಿಪತಿ ಲಗ್ನದಲ್ಲಿ ಅಥವಾ ಲಗ್ನಾಧಿಪತಿಯ ಮೇಲೆ ಚತುರ್ಥಾಧಿಪತಿಯ ದೃಷ್ಟಿ ಇತ್ತು ಅಂತಂದರೆ ವ್ಯಕ್ತಿಯ ಬದುಕಿನಲ್ಲಿ ಅನಂತವಾದಂತಹ ಸುಖ ಇರುತ್ತೆ. ಕಷ್ಟಗಳಿರೋದಿಲ್ಲ ಅಂತ ಅರ್ಥ ಅಲ್ಲ, ಬಟ್ ಆ ಕಷ್ಟಗಳು ಆತನನ್ನು ನೇರವಾಗಿ ಬಾಧಿಸೋದಿಲ್ಲ, ತೀವ್ರವಾಗಿ ಕಾಡೋದಿಲ್ಲ. ಯಾವತ್ತಿಗೂ ಒಂದು ಶಾಂತ ಚಿತ್ತತೆಯಿಂದ ಪ್ರಸನ್ನವದನರಾಗಿ ಸುಖದಿಂದ ಬದುಕನ್ನು ಅವರು ಎದುರಿಸ್ತಾರೆ. ಬುದ್ಧ ನೋಡಿ, ಕಷ್ಟ ಬರಲಿಲ್ವಾ? ಬಂತು. ಮಹಾಕ್ರೂರಿಯಾದಂತಹ ಅಂಗುಲಿಮಾಲ ಎದುರು ಬಂದು ನಿಲ್ತಾನೆ, ಕತ್ತಿಯನ್ನು ಹಿಡಿದುಕೊಂಡು ನಾನು ನಿನ್ನನ್ನು ಕೊಲ್ತೀನಿ ಅಂತ. ಕಷ್ಟ ಬಂದೇ ಬರ್ತವೆ ಸ್ನೇಹಿತರೆ, ಎಲ್ಲರಿಗೂ ಕಷ್ಟಗಳು ಬರ್ತವೆ. ಆದರೆ ಆ ಕಷ್ಟ ಅವರನ್ನು ಎಷ್ಟು ಧೃತಿಗೆಡಿಸುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ. ಇವರ ನೋಡಿ, ಬುದ್ಧರ ಲಗ್ನಾಧಿಪತಿ ಚಂದ್ರ ಚತುರ್ಥದಲ್ಲಿ ಇದ್ದಾನೆ. ಚತುರ್ಥಕ್ಕೆ ಕಾರಕರು ಯಾರು ಅಂದರೆ ಚಂದ್ರ ಮತ್ತು ಶುಕ್ರ. ಚಂದ್ರ ಚತುರ್ಥದಲ್ಲೇ ಇರೋದ್ರಿಂದ ಬದುಕಿನಲ್ಲಿ ಅನಂತವಾದಂತಹ ಸುಖ ಇರುತ್ತೆ, ಸ್ತ್ರೀ ಪ್ರೇಮ ಇರುತ್ತದೆ. ನೋಡಿ, ಅವರಿಗೆ ಬುದ್ಧನಿಗೆ ಹೆತ್ತ ತಾಯಿಯ ಜೊತೆಗೆ ಸಾಕಿದಂತಹ ಪ್ರಜಾಪತಿ ಗೌತಮಿ, ಅವರು ಕೂಡ ಒಬ್ಬ ತಾಯಿ. ಯಶೋದೆ ಪತ್ನಿಯ ಪ್ರೀತಿ ಪ್ರೇಮ. ಬದುಕಿನಲ್ಲಿ ಅನಂತ ತಾಯಂದರು. ಎಲ್ಲಿ ಮನೆಗೆ ಹೋಗ್ತಾನೋ, ಎಲ್ಲಿ ಭಿಕ್ಷೆಯನ್ನು ಬೇಡ್ತಾನೋ, ಎಲ್ಲರಿಂದ ಪ್ರೀತಿ ಪ್ರೇಮ ಆದರವನ್ನು ಪಡೆದಂತಹ ವ್ಯಕ್ತಿ. ಸ್ವಯಂ ಮಾತೃ ಹೃದಯ, ಮನಸ್ಸಿನಲ್ಲಿ ಯಾವತ್ತಿಗೂ ಮಾತೃ ಹೃದಯವನ್ನು ಹೊಂದಿದಂಥ ವ್ಯಕ್ತಿ ಬುದ್ಧ. ಇನ್ನು ನೋಡಿ, ಜಾತಕದಲ್ಲಿ ದಶಮದಲ್ಲಿ ಯಾರ್ಯಾರಿದ್ದಾರೆ? ಗುರು, ಸೂರ್ಯ, ಶನಿ ಮತ್ತು ಮಂಗಳ. 5 ಗ್ರಹಗಳ ಯೋಗ ಇದೆ, ಪಂಚಗ್ರಹ ಯೋಗ. ಗುರು, ಶನಿ, ಮಂಗಳ, ಶುಕ್ರ ಮತ್ತು ಶನಿ. ಇದನ್ನು ಪರಿವ್ರಾಜಕ ಯೋಗ, ಸನ್ಯಾಸ ಯೋಗ ಅಂತ ಕರಿತೀವಿ. ಈ ಯೋಗದ ದೃಷ್ಟಿ ಯಾರ ಮೇಲಿದೆ ಅಂದರೆ ಲಗ್ನಾಧಿಪತಿಯಾದಂತಹ ಚಂದ್ರನ ಮೇಲೆ ಚತುರ್ಥದ ಸ್ಥಾನದ ಮೇಲಿದೆ. ಅಂದರೆ ಸುಖದ ಸ್ಥಾನದ ಮೇಲೆ ಸನ್ಯಾಸ ಯೋಗದ ದೃಷ್ಟಿ. ಎಲ್ಲ ಇದೆ ರೀ, ಸಾಮ್ರಾಜ್ಯ, ಅರಮನೆ, ಆಳು ಕಾಳು, ಕಂತಕ ಅನ್ನುವಂತಹ ಅದ್ಭುತವಾದಂಥ ಕುದುರೆ, ಚನ್ನನಂಥ ಅದ್ಭುತವಾದ ಸೇವಕ, ಯಶೋದೆಯಂಥ ಸುಂದರವಾದಂಥ ಮಡದಿ, ರಾಹುಲನಂತಹ ಮುಗ್ಧವಾದ ಶಿಶು, ತಂದೆ, ಎಲ್ಲರೂ ಇದ್ದರು. ಬಟ್ ಸನ್ಯಾಸ ಯೋಗದ ಪರಿಣಾಮ ಸಿದ್ಧಾರ್ಥನ ಮೇಲೆ, ಗೌತಮನ ಮೇಲೆ ಉಂಟಾಯಿತು. ನೋಡಿ, ಸನ್ಯಾಸ ಯೋಗ ಎಷ್ಟು ಬಲಾಢ್ಯವಾಗಿದೆ ಇವ್ರ ಜಾತಕದಲ್ಲಿ ಅಂದರೆ ದಶಮದ ಸ್ಥಾನದಲ್ಲಿದೆ. ದಶಮ ಅಂದರೆ ಕರ್ಮದ ಸ್ಥಾನ. ಕರ್ಮದ ಸ್ಥಾನದಲ್ಲಿ ಸನ್ಯಾಸ ಯೋಗ ಇದ್ದರೆ ಬದುಕಿನಲ್ಲಿ ಆ ವ್ಯಕ್ತಿ ಜೀವನ ಧರ್ಮವೇ ಸನ್ಯಾಸ ಯೋಗ ಆಗ್ತದೆ. ಆತ ಗೃಹಸ್ಥನೂ ಆಗಿರ್ಬೋದು. ಉದಾಹರಣೆಗೆ ದಾರ್ಶನಿಕರಾಗ್ಬೋದು, ಸಾಕ್ರಟಿಸ್ನಂಥವರು, DVG ಅಂಥವರು. ಅಂತರಂಗದಲ್ಲಿ ಅವರು ಸನ್ಯಾಸ ಧರ್ಮದ ರೀತಿ ಬದುಕ್ತಿರ್ತಾರೆ. ಸ್ಥಿತಪ್ರಜ್ಞತೆಯಿಂದ ಬದುಕುವಂಥದ್ದು, ಅಥವಾ ಈ ಅರಿಷಡ್ ವರ್ಗಗಳಿಗೆ ಸಿಲುಕಿಕೊಳ್ಳದೆ ಈ ಪ್ರಪಂಚ ಅನ್ನೋದು ನನಗೆ ಪಾಲಿಗೆ ಬಂದಿರತಕ್ಕಂಥದ್ದು, ಇದನ್ನು ಬದುಕಬೇಕು ಅನ್ನುವ ಲೌಕಿಕದ ದೃಷ್ಟಿ ಇಟ್ಟುಕೊಂಡು ಬದುಕುವಂಥವರಾಗಿರ್ತಾರೆ. ಅದಕ್ಕೆ DVG ಅವರೇ ಒಂದು ಮಾತು ಹೇಳ್ತಾರೆ, ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ. ಈ ಲೋಕದಲ್ಲಿ ಏನು ನಮಗೆ ನಾಟಕದಲ್ಲಿ ಪಾತ್ರ ಸಿಕ್ಕಿರುತ್ತೋ ಅದನ್ನು ಕುಣಿದು ಮಾಡಬೇಕು. ಆದರೆ ಆ ಪರಮಾರ್ಥದ ಗಮನ ಯಾವತ್ತಿಗೂ ನಮ್ಮ ತಲೆಯಲ್ಲಿದ್ದೇ ಇರಬೇಕು ಅನ್ನೋದು ಅವರ ಮಾತು. ಸೊ ಬುದ್ಧರಿಗೆ ಅದು ಅನ್ವಯ ಆಗುತ್ತೆ. ತಥಾಗತ ಬುದ್ಧ, ಸಂಬುದ್ಧ, ಮಹಾಜ್ಞಾನಿಯಾದಂಥ ಬುದ್ಧ ನೋಡಿ ಎಷ್ಟು ಅದ್ಭುತವಾಗಿದೆ ಅಂದರೆ, ಮಾತು ವಾಗ್ಝರಿ ಎಷ್ಟು ಪ್ರಖರವಾಗಿತ್ತು ಬುದ್ಧರದು ಅಂದರೆ,
ಮಾತಿನ ಅಧಿಪತಿಯಾದಂತಹ ಸೂರ್ಯ ಸ್ವಯಂ ಉಚ್ಚನಾಗಿ ಮೇಷದಲ್ಲಿ ದಶಮದಲ್ಲಿ ಸನ್ಯಾಸ ಯೋಗದ ಶಿಖರದಲ್ಲಿ ಆತ್ಮಕಾರಕನಾಗಿ ಕೂತ್ಕೊಂಡಿದ್ದಾನೆ. ಬಹಳ ಬಲಾಢ್ಯವಾದಂಥದ್ದು ನೋಡಿ. ಅದರ ಜೊತೆಗೆ ಯಾರ್ಯಾರಿದ್ದಾರೆ, ಆತ್ಮಕಾರಕನ ಜೊತೆಗೆ ಯಾರ್ಯಾರಿದ್ದಾರೆ ಅಂದರೆ ಜುಪಿಟರ್, ಗುರು ಇದ್ದಾನೆ. ಗುರು ನೋಡಿ ಇವರಿಗೆ ನವಮಾಧಿಪತಿ, ಪಾಂಡಿತ್ಯ, ನವಮ ಸ್ಥಾನ ಅನ್ನೋದು ಹೈಯರ್ ನಾಲೆಜ್, ಉನ್ನತ ಮಟ್ಟದ ಜ್ಞಾನ, ತಿಳುವಳಿಕೆ, ತತ್ವಜ್ಞಾನ, ಧರ್ಮ. 9th ಹೌಸನ್ನು ಧರ್ಮ ಅಂತ ಕರಿತೀವಿ. ಸೊ ಧರ್ಮಸ್ಥಾನಾಧಿಪತಿಯಾದಂತಹ ಗುರು ಮಾತಿನ ಸ್ಥಾನಾಧಿಪತಿಯಾಗಿರ್ತಕ್ಕಂತಹ ಆತ್ಮಕಾರಕನಾಗಿರ್ತಕ್ಕಂತಹ ಸೂರ್ಯನೊಟ್ಟಿಗೆ ಸನ್ಯಾಸ ಯೋಗದಲ್ಲಿದ್ದಾನೆ. ಇನ್ನು ನೋಡಿ ಮತ್ತೆ ಯಾರ್ಯಾರಿದ್ದಾರೆ ಅಂತಂದರೆ ಅದೇ ರೀತಿ ಶನಿ 8ನೇ ಸ್ಥಾನಾಧಿಪತಿ, ಅಂದರೆ ಗುಪ್ತ ವಿದ್ಯೆಗಳು, ಅಕಲ್ಟ್ ಸೈನ್ಸಸ್ಗಳು, ಧ್ಯಾನ, ಸಮಾಧಿ, ಮರ್ಮಕಲೆಗಳು ಇವುಗಳಿಗೆ ಅಧಿಪತಿ 8ನೇ ಸ್ಥಾನಾಧಿಪತಿ. ಅದೇ ರೀತಿ ನಷ್ಟ ಹೊಂದೋದು, ಬಿಡುಗಡೆ ಹೊಂದೋದು, ತ್ಯಾಗ ಹೋಗೋದು, ದುರ್ಮರಣಕ್ಕೀಡಾಗೋದು, ಇಂತಹ ಅಪಘಾತಗಳಿಗೀಡಾಗೋದು, ಅಂಥ ಸ್ಥಾನಾಧಿಪತಿಯಾದಂತಹ ಶನಿ ಆತ್ಮಕಾರಕನೊಟ್ಟಿಗೆ ಸನ್ಯಾಸ ಯೋಗದಲ್ಲಿ ಕೂತ್ಕೊಂಡಿರೋದು. ಎಲ್ಲ ಇದ್ದು ಎಲ್ಲದಿಂದ ವಂಚಿತವಾಗಿ ಕಾಡು ಪಾಲಾಗಿ ಉಪವಾಸ ವನವಾಸ ಅನುಭವಿಸ್ತಾ ಬದುಕುವಂತೆ ಬುದ್ಧರಿಗೆ ಉಂಟಾಗಿದ್ದು ಅದು ಈ ಶನಿಯ ಇಂಟರ್ಫರೆನ್ಸ್ ಇರೋದರಿಂದಾಗಿ, ಆತ್ಮಕಾರಕನೊಟ್ಟಿಗೆ ಇರೋದರಿಂದಾಗಿ. ಇನ್ನು ನೋಡಿ ಮತ್ತಾರಿದ್ದಾರೆ ಅಂತಂದರೆ ಅಲ್ಲಿ ಮಂಗಳ ಇದ್ದಾನೆ. ಮಂಗಳ ಯಾರು? ಸನ್ಯಾಸ ಸ್ಥಾನದಲ್ಲಿ ಇರ್ತಕ್ಕಂಥ ಮಂಗಳ ಪಂಚಮಾಧಿಪತಿಯೂ ಹೌದು, ದಶಮಾಧಿಪತಿಯೂ ಹೌದು. ದಶಮದಲ್ಲಿ ಮಂಗಳನಿಗೆ ಸೂರ್ಯನಿಗೆ ದಿಗ್ಬಲ ಷಡ್ಬಲಗಳು ಬರ್ತವೆ ಪರಾಶರ ಅಭಿಮತದಂತೆ. ಸೊ ಭಾಳ ಬಲಾಢ್ಯ ಇದ್ದಾನೆ ಮಂಗಳ, ಭಾಳ ಬಲಾಢ್ಯ ಇದ್ದಾನೆ ಸೂರ್ಯ ಜಾತಕದಲ್ಲಿ. ಅಗ್ನಿತತ್ವ, ಪುರುಷತತ್ವ, ಕ್ಷಾತ್ರ ತೇಜಸ್ಸಿನ ಮೇಷರಾಶಿಯಲ್ಲಿ ಅಗ್ನಿತತ್ವ, ಕ್ಷಾತ್ರ ತತ್ವ, ಪುರುಷ ತೇಜಸ್ಸಿನ ಮಂಗಳ ಮತ್ತು ಸೂರ್ಯ ಇಬ್ಬರೂ ಕಂಜಾಯಿಂಡ್ ಆಗಿರೋದು. ಭಾಳ ಬ್ಯೂಟಿಫುಲ್ ಆದಂತಹದ್ದು, ಭಾಳ ತೇಜಸ್ವಿ ಆದಂತಹದ್ದು. ಸೊ ಈ ವ್ಯಕ್ತಿಯನ್ನು ಬಗ್ಗಿಸೋದಕ್ಕೆ ಸಾಧ್ಯ ಆಗೋದಿಲ್ಲ, ಯಾರ ಕೈಯಿಂದ ಸೋಲಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂತಹ ಡಾಮಿನೇಟಿಂಗ್ ಆದಂತಹ ಐಡಿಯಾಲಜಿ ಪ್ರಿನ್ಸಿಪಲ್ಡ್ ಆಗಿರ್ತಕ್ಕಂಥ ವ್ಯಕ್ತಿಯ ಜಾತಕ ಇದು. ಇನ್ನು ನೋಡಿ ಶುಕ್ರ ಕೂಡ ಅಲ್ಲೇ ಇದ್ದಾನೆ ನೋಡಿ, ಅದು ಬಹಳ ಬ್ಯೂಟಿಫುಲ್ ಆದಂಥದ್ದು. ಲಾಭಾಧಿಪತಿ ಮತ್ತು ಚತುರ್ಥಾಧಿಪತಿಯಾಗಿರ್ತಕ್ಕಂತಹ ಶುಕ್ರ ಹೋಗಿ ಎಲ್ಲಿದ್ದಾನೆ? ದಶಮದಲ್ಲಿ. ಸುಖ ಅನ್ನೋದು ಸನ್ಯಾಸದಿಂದ ಅವರಿಗೆ ಸಿಕ್ಕಂಥದ್ದು, ಬದುಕಿನಿಂದ ಸಿಕ್ಕಿದ್ದಲ್ಲ. ಬದುಕಿನ ಅಟ್ಯಾಚ್ಮೆಂಟ್ಗಳಿಂದ ಅವರಿಗೆ ಸುಖ ಸಿಗಲಿಲ್ಲ. ಅವುಗಳನ್ನು ತ್ಯಾಗ ಮಾಡಿದ ನಂತರ ಶುಕ್ರನ ಇನ್ಫ್ಲೂಯೆನ್ಸಿಂದಾಗಿ ಅವರಿಗೆ ಅನಂತವಾದಂತಹ ಜ್ಞಾನ ಆ ಬೋಧಿ ವೃಕ್ಷದ ಅಡಿಯಲ್ಲಿ ಸಿಗಲಿಕ್ಕೆ ಸಾಧ್ಯ ಆಯಿತು. ಸನ್ಯಾಸ ಯೋಗ ಬರೀ ಇಷ್ಟೇ ಅಲ್ಲ ನೋಡಿ. 12th ಹೌಸನ್ನು ನಾವು ಮೋಕ್ಷದ ಸ್ಥಾನ, ಬಿಡುಗಡೆಯ ಸ್ಥಾನ, ಸನ್ಯಾಸ ಯೋಗದ ಸ್ಥಾನ ಅಂತ ಕರಿತೀವಿ. ಮರಣಕಾರಕ ಸ್ಥಾನ ಕೂಡ ಹೌದು 12th ಹೌಸ್, 12ನೇ ಸ್ಥಾನ. ಆ 12ನೇ ಸ್ಥಾನದಲ್ಲಿ ರಾಹು ಇದ್ದಾನೆ ನೋಡಿ. ರಾಹು 12ನೇ ಸ್ಥಾನದಲ್ಲಿದ್ದರೆ, ರಾಹು ಅಂದರೆ ಅಟ್ಯಾಚ್ಮೆಂಟು. ಯಾವುದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಹು ಒಂದು ಸ್ಥಾನದಲ್ಲಿದ್ದಾನೆ ಅಂತಂದರೆ ಆ ಸ್ಥಾನಕ್ಕೆ ಆತ ಅಟ್ಯಾಚ್ ಮಾಡ್ತಾನೆ ಆ ವ್ಯಕ್ತಿಯನ್ನು. ಸೊ ಬುದ್ಧ ಯಾವುದಕ್ಕೆ ಅಟ್ಯಾಚ್ ಆದ? ಅಂತರಂಗ, ಬುದ್ಧನ ಅಂತರಂಗ ಯಾವುದಕ್ಕೆ ಅಟ್ಯಾಚ್ ಆಯಿತು ಅಂತಂದರೆ ರಾಹು 12ನೇ ಸ್ಥಾನದಲ್ಲಿರೋದ್ರಿಂದ ಬಿಡುಗಡೆ, ಸಂಚಾರ, ಮುಕ್ತಿ, ಮೋಕ್ಷ ಇದೇ ವಿಚಾರಕ್ಕೆ ಆತನಿಗೆ ಅಟ್ಯಾಚ್ಮೆಂಟ್ ಸಿಕ್ತು. ಅದೇ ದಾರಿಯಲ್ಲೇ ಹೊರಟು ಹೋದರು ಬುದ್ಧ. ಭಾಳ ಶುಭ, ಅದು ಭಾಳ ಚೆನ್ನಾಗಿದೆ. ಇನ್ನು ಮರ್ಕ್ಯುರಿ ನೋಡಿ, ತೃತೀಯ ಸ್ಥಾನಾಧಿಪತಿ ಮತ್ತು 12th ಹೌಸ್ ಲಾರ್ಡ್ ಆಗಿರ್ತಕ್ಕಂತಹ ಬುಧ ಲಾಭದ ಸ್ಥಾನದಲ್ಲಿ 11ನೇ ಸ್ಥಾನದಲ್ಲಿದ್ದಾನೆ. ಯಾವುದು ಬಿಡುಗಡೆಯ ಸ್ಥಾನಾಧಿಪತಿ ಇದ್ದಾನೆ ಆತನೇ ಲಾಭ ಕೊಡುವಂಥ ಸ್ಥಾನದಲ್ಲಿದ್ದಾನೆ. ಸೊ ಬುದ್ಧನಿಗೆ ಜ್ಞಾನೋದಯವಾದಾಗ ಬುಧ ದಶೆ, ಬುಧನ ಟೈಮ್ ನಡೀತಾ ಇತ್ತು ಅನ್ನೋದು ಪಂಚಾಂಗ ತಿಳಿಸುತ್ತೆ ನೋಡಿ. ಜ್ಯೋತಿಷ್ಯ ಶಾಸ್ತ್ರ ಅನ್ನೋದು ಅತ್ಯಂತ ಶುದ್ಧವಾದಂತಹ ಪರಾಶರಿ ತತ್ವದ ಮೇಲೆ, ಜೈಮಿನಿ ತತ್ವದ ಮೇಲೆ, ಕಲ್ಯಾಣವರ್ಮನ ತತ್ವದ ಮೇಲೆ, ವರಾಹ ಮಿಹಿರರ ತತ್ವದ ಮೇಲೆ ನೀವು ನೋಡಿದರೆ ಅತ್ಯಂತ ಶುದ್ಧವಾಗಿ, ಪರಿಶುದ್ಧವಾಗಿ ಕಾಣುತ್ತೆ. ನೀವು ದುಡ್ಡಿಗೋಸ್ಕರ ಹಣದಕ್ಕೆ ಆಸೆ ಬಿದ್ದು ಜ್ಯೋತಿಷ್ಯ ಹೇಳುವಂಥವ್ರ ದೃಷ್ಟಿಯಿಂದ ನೋಡಿದರೆ ಜ್ಯೋತಿಷ್ಯ ಕೆಲವೊಮ್ಮೆ ನಿಮಗೆ ತಪ್ಪಾಗಿ, ಫೇಕಾಗಿ, ಸುಳ್ಳಾಗಿ, ಮೋಸವಾಗಿ ಕಾಣುವಂಥ ಸಂಭವ ಜಾಸ್ತಿ ಆಗಿಬಿಡುತ್ತೆ ನೋಡಿ. ಇನ್ನು ರಾಜಯೋಗಗಳನ್ನು ಈ ಜಾತಕದಲ್ಲಿ ನೋಡೋದಾದರೆ ಭಾಳ ಚೆನ್ನಾಗಿದೆ. ಆತ್ಮಕಾರಕನು ಉಚ್ಚನಾಗಿ ದಶಮದಲ್ಲಿ ಇರೋದು ಒಂದು ರಾಜಯೋಗ. ಎರಡನೇದು ಪಂಚಮಾಧಿಪತಿ ಹೋಗಿ ಯಾರೊಟ್ಟಿಗಿದ್ದಾನೆ? ಪಂಚಮಾಧಿಪತಿ ಮತ್ತು ದಶಮಾಧಿಪತಿ ಎರಡೂ ಆಗಿ ಆತ ದಶಮದಲ್ಲಿದ್ದಾನೆ. ಜೊತೆಗೆ ಆತ ಮತ್ತೆ ಯಾರ ಒಡನಾಟದಲ್ಲಿದ್ದಾನೆ ಅಂದರೆ ಚತುರ್ಥಾಧಿಪತಿ, ಕೇಂದ್ರಾಧಿಪತಿಯೊಟ್ಟಿಗೆ ತ್ರಿಕೋಣಾಧಿಪತಿ ಹೋಗಿ ಒಂದು
ಕೇಂದ್ರದಲ್ಲಿ ಕೂತ್ಕೊಳ್ಳೋದು, ಅದು ಕೂಡ ಒಂದು ರಾಜಯೋಗ. ಸೊ ಈ ಜಾತಕದಲ್ಲಿ ಎಷ್ಟು ರಾಜಯೋಗಗಳಿವೆ ಅಂದರೆ ನೋಡಿ, ಮೊದಲನೇದು ಧನಾಧಿಪತಿ ಕರ್ಮಸ್ಥಾನದಲ್ಲಿ ಆತ್ಮಕಾರಕನಾಗಿರೋದು, ಅದು ಧನಾಧಿಪತಿ ಯೋಗ. ಎರಡನೇದಾಗಿ ಮಂಗಳನಿಂದ ಉತ್ಪನ್ನವಾಗುವಂತಹ ರೋಚಕ ಯೋಗ. ಇನ್ನು ಶನಿಯಿಂದ ಉತ್ಪನ್ನವಾಗಿರ್ತಕ್ಕಂತಹ ನೀಚಭಂಗ ರಾಜಯೋಗ. ನೋಡಿ ಎಷ್ಟು ಥರದ ಯೋಗಗಳಿವೆ ಈ ಹೊರಸ್ಕೋಪಲ್ಲಿ ಅಂತಂದರೆ. ಇನ್ನು ಕೇಂದ್ರ ತ್ರಿಕೋಣಾಧಿಪತಿಗಳ ಸಂಗಮದಿಂದ ಉತ್ಪನ್ನವಾಗಿರ್ತಕ್ಕಂತಹ ರಾಜಯೋಗ ಬೇರೆ ಇದೆ. ಇನ್ನು ಪರಿವ್ರಾಜಕ ಯೋಗ, ಬಹಳ ದೊಡ್ಡ ಅಂಶ ಇರತಕ್ಕಂತಹ ಪರಿವ್ರಾಜಕ ಯೋಗ ಇದೆ. ಬಹಳ ಬ್ಯೂಟಿಫುಲ್ ಆಗಿದೆ ಹೊರಸ್ಕೋಪು ಭಗವಾನ್ ಬುದ್ಧರದು. ನೋಡಿ, ಮನುಷ್ಯನ ಪ್ರಯತ್ನದಿಂದ ಮನುಷ್ಯ ಬದುಕಿನಲ್ಲಿ ಯಶಸ್ಸನ್ನು ಪಡಿತಾನೆ. ಬರೀ ಜಾತಕದಲ್ಲಿ ಯೋಗ ಇದ್ದ ಮಾತ್ರಕ್ಕೆ ಮನುಷ್ಯ ಯಶಸ್ವಿಯಾಗಿ ಬಿಡುವುದಿಲ್ಲ. ಜಾತಕ ಅನ್ನೋದು ಒಂದು ದಶಾ ಅನ್ನೋದು ಒಂದು ರೋಡ್ ಮ್ಯಾಪ್ ಇದ್ದಾಗೆ. ನಮ್ಮ ವಾಹನ ನಮ್ಮ ಡೆಸ್ಟಿನೇಷನ್ ತಲುಪಬೇಕು ಅಂತಂದರೆ ನಾವು ನಮ್ಮ ವಾಹನವನ್ನು ಸರಿಯಾದ ದಿಕ್ಕಿನಲ್ಲಿ ನಡೆಸ್ಕೊಂಡು ಹೋಗಬೇಕು. ರೋಡ್ ಇರುತ್ತೆ. ದಶೆ ಅನ್ನೋದು, ಯೋಗ ಅನ್ನೋದು ಜಾತಕದಲ್ಲಿ ಬಿಟ್ಟಿರ್ತಕ್ಕಂಥ ಹಣ್ಣುಗಳು, ಫಲಗಳಿದ್ದಂಗೆ. ಅವುಗಳನ್ನು ಹತ್ತಿ ಕಿತ್ತುಕೊಂಡು ತಿನ್ನುವಂತಹ ಪುರುಷ ಪ್ರಯತ್ನ ಕೂಡ ಬದುಕಿನಲ್ಲಿ ಮಾಡಬೇಕಾಗತ್ತೆ. ಪುರುಷ ಪ್ರಯತ್ನವಿಲ್ಲದೆ ಯಾವುದೂ ಈಡೇರೋದಿಲ್ಲ. ಹೌದಾ? ಪುರುಷ ಪ್ರಯತ್ನಂ ದೈವ ಫಲ ನಿರ್ಣಯಂ ಅಂತ ಹೇಳ್ತಾರೆ. ಪುರುಷ ಪ್ರಯತ್ನವಾಗಬೇಕು, ದೈವ ಫಲ ಕೂಡಿ ಬರಬೇಕು. ಆವಾಗಲೇ ಬದುಕಿನಲ್ಲಿ ಯೋಗಾಯೋಗಗಳು ನಿರ್ಣಯ ಆಗ್ತವೆ. ಸೊ ಇದಾಗಿತ್ತು ಭಗವಾನ್ ಬುದ್ಧರ ಜಾತಕ ಮತ್ತು ಅದರ ಬಗ್ಗೆ ಒಂದು ಕಿರುನೋಟ. ನಾಳೆ ಮತ್ತೊಂದು ಮಹಾಮಹಿಮ ಜಾತಕವನ್ನು ಮತ್ತೊಮ್ಮೆ ನೋಡೋಣ. ಎಲ್ಲರಿಗೂ ಧನ್ಯವಾದಗಳು. ನಿಮಗೆ ಜಾತಕ ಜ್ಯೋತಿಷ್ಯದ ಬಗ್ಗೆ ತಿಳ್ಕೊಳ್ಳುವ ಆಸಕ್ತಿ ಇದ್ದರೆ ಇದರ ಕೆಳಗೆ ಲಿಂಕ್ ಇರುತ್ತೆ. ತಾವು ಅಲ್ಲಿ ನಿಮ್ಮ ಡೌಟ್ಸ್ಗಳನ್ನು ಕೇಳಬಹುದು. ವಾಟ್ಸಪ್ಪಲ್ಲಿ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಸಮಯಾವಕಾಶ ಭಾಳ ಕಡಿಮೆ ಇರುತ್ತೆ. ಸೊ ವೆಯ್ಟ್ ಮಾಡಬೇಕಾಗಬಹುದು. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೊಮ್ಮೆ ಭೇಟಿಯಾಗೋಣ. ಧನ್ಯವಾದಗಳು.